ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಜೇಮ್ಸ್ ಹೆನ್ರಿ ಲೇ ಹಂಟ್ ರವರು ಬರೆದಿರ್ತಕ್ಕಂತಹ ಪೊಯಮ್ ದ ಗ್ಲೋ ಆ್ಯಂಡ್ ದ ಲಯನ್ಸ್, ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಮೊದಲಿಗೆ ಲಿಯೋ ಹಂಟ್ ರವರು ಬರೆದಿರ್ತಕ್ಕಂತಹ ಈ ಒಂದು ಪದ್ಯ ದ ಗ್ಲೋ ಆ್ಯಂಡ್ ದ ಲಯನ್ಸ್, ಇದರ ಒಂದು ಮೇನ್ ಥೀಮನ್ನು ಗಮನಿಸಿದಾಗ ಪ್ರೀತಿಯು ಒಂದು ಪರಸ್ಪರ ಕಾಳಜಿ ಮತ್ತು ಗೌರವದ ಮೇಲೆ ನಿಂತಿರಬೇಕೇ ಹೊರತು ಕೇವಲ ಪ್ರದರ್ಶನ ಅಥವಾ ಕೀರ್ತಿ ಗ್ಲೋರಿಗಾಗಿ ಇರಬಾರದು ಅಂತಕ್ಕಂಥದ್ದು ಇದರ ಮೇನ್ ಥೀಮ್ ಆಗಿರುತ್ತೆ. ಅಂದರೆ ಪ್ರೀತಿಯಲ್ಲಿ ಅಹಂಕಾರಕ್ಕೆ ಸ್ಥಾನವಿಲ್ಲ. ಒಬ್ಬ ವ್ಯಕ್ತಿಯು ತನ್ನ ಪ್ರೀತಿಯ ಶಕ್ತಿಯನ್ನು ಪ್ರದರ್ಶಿಸುವ ಮೂಲಕ ಇತರರ ಗಮನ ಸೆಳೆಯಲು ಪ್ರಯತ್ನಿಸಿದರೆ ಅದು ಆ ವ್ಯಕ್ತಿಯ ಹೆಮ್ಮೆಯನ್ನು ತೋರಿಸುತ್ತದೆಯೇ ಹೊರತು ನಿಜವಾದ ಪ್ರೀತಿ ಅಲ್ಲ ಅಂತ ಹೇಳ್ತಾರೆ. ನಿಜವಾದ ಪ್ರೀತಿ ಎಂದಿಗೂ ಪ್ರೀತಿ ಪಾತ್ರರ ಜೀವಕ್ಕೆ ಅಪಾಯವನ್ನು ಉಂಟು ಮಾಡೋದಿಲ್ಲ. ಕೌಂಟ್ ಡಿ ಲೋರ್ಜನ ಪ್ರಿಯತಮೆ ತನ್ನ ಸೌಂದರ್ಯದ ಮೇಲಿನ ಹೆಮ್ಮೆಯಿಂದ ಅವನ ಜೀವವನ್ನು ಅಪಾಯಕ್ಕೆ ಹಾಕಿದಳು. ಇದು ಅವಳಲ್ಲಿ ನಿಜವಾದ ಪ್ರೀತಿ ಇರಲಿಲ್ಲ ಎಂಬುದನ್ನು ಸಾಬೀತುಪಡಿಸುತ್ತೆ. ಕೌಂಟ್ ಡಿ ಲೋರ್ಜ್ ಅವಳ ಪ್ರಾಣಾಪಾಯದ ಸವಾಲನ್ನು ಪೂರೈಸಿದರೂ ಅವಳ ಸ್ವಾರ್ಥವನ್ನು ಅರ್ಥ ಮಾಡಿಕೊಂಡು ಅವಳ ಗ್ಲೌಸ್ ಮತ್ತು ಅವಳ ಮುಖಕ್ಕೆ ಎಸೀತಾನೆ. ಇದು ರಾಜ ಫ್ರಾನ್ಸಿಸ್ ಕೂಡ ಬೆಂಬಲಿಸಿ ಇದು ಪ್ರೀತಿಯಲ್ಲ, ಕೇವಲ ಪ್ರದರ್ಶನದ ಒಂದು ಹಪಾಹಪಿ ಅಂತ ಸರಿಯಾಗಿ ನ್ಯಾಯವನ್ನು ತೀರ್ಮಾನಿಸ್ತಾನೆ. ಈ ಒಂದು ಮೇನ್ ಥೀಮ್ನಲ್ಲಿ ಈ ಒಂದು ಪದ್ಯವನ್ನು ಲೀ ಹಂಟ್ರವರು ಬರೆದಿರ್ತಾರೆ. ದ ಗ್ಲೋ ಆ್ಯಂಡ್ ದ ಲಯನ್ಸ್, ಈ ಒಂದು ಪದ್ಯದ ಎಕ್ಸ್ಪ್ಲನೇಷನನ್ನು ಕಲಿಯೋಣ. ಇಲ್ಲಿ ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ಕಿಂಗ್ ಫ್ರಾನ್ಸಿಸ್ ವಾಸ್ ಹಾರ್ಟಿ ಕಿಂಗ್ ಆ್ಯಂಡ್ ಲವ್ಡ್ ಎ ರಾಯಲ್ ಸ್ಪೋರ್ಟ್ ಆ್ಯಂಡ್ ಒನ್ ಡೇ ಹ್ಯಾಸ್ ಇಸ್ ಲಯನ್ಸ್ ಫಾಟ್ ಸ್ಯಾಟ್ ಲುಕಿಂಗ್ ಆನ್ ದ ಕೋರ್ಟ್. ಒಬ್ಬ ರಾಜ ಫ್ರಾನ್ಸಿಸ್ ಒಬ್ಬ ಉದಾರ ಮನಸ್ಸಿನ ರಾಜನಾಗಿದ್ದನು ಮತ್ತು ಅವನಿಗೆ ರಾಜಮನೆತನದ ಒಂದು ಸ್ಪೋರ್ಟ್ಸ್ ಕ್ರೀಡೆಗಳೆಂದರೆ ಬಹಳ ಪ್ರೀತಿ. ಒಂದು ದಿನ ಸಿಂಹಗಳ ಒಂದು ಕಾಳಗ ಫೈಟ್ ನಡೀತಾ ಇದ್ದಾಗ ಅವನು ಅದನ್ನು ವೀಕ್ಷಿಸಲು ಆ ಒಂದು ಮೈದಾನದಲ್ಲಿ ಕುಳಿತಿರ್ತಾನೆ ಅಂತ. ಇದು ಕಥೆಯ ಹಿನ್ನೆಲೆಯನ್ನು ಹೇಳ್ತಾ ಇದೆ. ರಾಜನು ಸಿಂಹಗಳ ಭಯಂಕರ ಹೋರಾಟವನ್ನು ಕೇವಲ ಒಂದು ಮನರಂಜನೆಗಾಗಿ ನೋಡ್ತಾ ಇದ್ನು ಅಂತಕ್ಕಂಥದ್ದು. ದ ನೊಬಲ್ಸ್ filled the benches and the ladies in their pride, and amongst them sat the Count de Lorge with one for whom he sighed. ಅಲ್ಲಿ ತುಂಬ ಗೌರವಿತ ಗಣ್ಯ ವ್ಯಕ್ತಿಗಳು ಮತ್ತು ತುಂಬ ಹೆಮ್ಮೆಯ ಮಹಿಳೆಯರು ಅವರವರ ಒಂದು ಸೀಟುಗಳಲ್ಲಿ ಕುಳಿತಿದ್ರು. ಅವರ ನಡುವೆ ಕೌಂಟ್ ಡಿ ಲೋರ್ಜ್ ತನ್ನ ಪ್ರಿಯತಮೆಯ ಜೊತೆಗೆ ಕುಳಿತಿದ್ನು ಅಂತ. ಇಲ್ಲಿ ಸೈಡ್ ಅಂದರೆ ನುಟ್ಟಿಸಿರು ಬಿಡೋದು, ಅಂದರೆ ಡಿ ಲೋರ್ಸ್ ಅವಳ ಮೇಲೆ ಅಪಾರ ಪ್ರೀತಿಯನ್ನು ಹೊಂದಿದ್ನು ಎಂಬುದನ್ನು ಈ ಸಾಲು ಹೇಳುತ್ತೆ. ನಂತರ ಆ್ಯಂಡ್ ಟ್ರೂಲಿ ಇಟ್ ವಾಸ್ ಎ ಗ್ಯಾಲೆಂಟ್ ಥಿಂಗ್ ಟು ಸಿ ದಟ್ ಕ್ರೌನಿಂಗ್ ಶೋ ವ್ಯಾಲೋರ್ ಆ್ಯಂಡ್ ಲವ್ ಆ್ಯಂಡ್ ದ ಕಿಂಗ್ ಅಬೋವ್ ಆ್ಯಂಡ್ ದ ರಾಯಲ್ ಬೀಸ್ಟ್ಸ್ ಬಿಲೋ. ಈ ಸಾಲುಗಳಲ್ಲಿ ಹೇಳ್ತಾರೆ, ಶೌರ್ಯ, ಪ್ರೀತಿ ಮತ್ತು ಮೇಲೆ ಕುಳಿತಿರುವ ರಾಜ ಮತ್ತು ಕೆಳಗಿರುವ ಕಾಡು ಪ್ರಾಣಿಗಳ ದೃಶ್ಯವನ್ನು ನೋಡುವುದೇ ಒಂದು ಅದ್ಭುತ ಸಂಗತಿಯಾಗಿತ್ತು. ಕವಿ ಇಲ್ಲಿ ಮಾನವನ ನಾಗರಿಕತೆ, ಪ್ರೀತಿ ಮತ್ತು ಗೌರವ ಮತ್ತು ಪ್ರಾಣಿಗಳ ಕ್ರೌರ್ಯದ ಒಂದು ನಡುವಿನ ವ್ಯತ್ಯಾಸವನ್ನು ಇಲ್ಲಿ ಎತ್ತಿ ತೋರಿಸ್ತಾ ಇದ್ದಾರೆ. ರ್ಯಾಂಪ್ಡ್ ಅಂಡ್ ರೋರ್ಡ್ ದ ಲಯನ್ಸ್ ವಿತ್ ಹಾರಿಡ್ ಲಾಫಿಂಗ್ ಜಾಸ್, ದ ಬಿಟ್ ದೇ ಗ್ಲೇರ್ಡ್ ಗೇವ್ ಬ್ಲೋ ಲೈಕ್ ಬೀಮ್ಸ್, ಎ ವಿಂಡ್ ವೆಂಟ್ ವಿತ್ ದೇರ್ ಪಾವ್ಸ್. ಸಿಂಹಗಳು ಭಯಾನಕವಾಗಿ ಗರ್ಜಿಸ್ತಾ ಇದ್ವು, ಅವು ಪರಸ್ಪರ ಕಚ್ಚಾಡ್ತಾ ಇದ್ವು, ಕಿಕ್ಕರಿಸ್ತಾ ಇದ್ವು, ಮರದ ದಿಮ್ಮಿಗಳಂತೆ ಬಲವಾದ ಒಂದು ಪೆಟ್ಟುಗಳನ್ನು ಅವು ಕೊಡ್ತಾ ಇದ್ವು ಅಂತ ಹೇಳ್ತಾರೆ. ಸಿಂಹಗಳ ಹೋರಾಟ ಎಷ್ಟು ಭೀಕರವಾಗಿತ್ತು ಮತ್ತು ಅಪಾಯಕರವಾಗಿತ್ತು ಅಂತಕ್ಕಂಥದ್ದು ಈ ಸಾಲಗಳಲ್ಲಿ ಹೇಳ್ತಾರೆ. ಮುಂದೆ ವಿತ್ ವಾಲೋವಿಂಗ್ ಮೈಟ್ ಆ್ಯಂಡ್ ಸ್ಟಿಪ್ಲೆಡ್ ರೋರ್ ದೇ ರೋಲ್ಡ್ ಆನ್ ಒನ್ ಅನದರ್ ಟಿಲ್ ಆಲ್ ದ ಪಿಟ್ ವಿತ್ ಸ್ಯಾಂಡ್ ಆ್ಯಂಡ್ ಮೇನ್ ವಾಸ್ ಇನ್ ಥಂಡರಸ್ ಸ್ಮೋಥರ್. ತಮ್ಮ ಪೂರ್ಣವಾದ ಶಕ್ತಿಯೊಂದಿಗೆ ಒಂದರೊಂದರ ಮೇಲೊಂದು ಹೊರಲಾಡ್ತಾ ಇದ್ದು ಆ ಮೈದಾನವು ಮರಳು ಮತ್ತು ಸಿಂಹದ ಕೂದಲಿನಿಂದ ತುಂಬಿ ಒಂದು ಗುಡುಗಿನಂತಹ ವಾತಾವರಣವು ಅಲ್ಲಿ ಸೃಷ್ಟಿಯಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಒಂದು ಸಿಂಹ ಲಯನ್ಸ್ ಎಷ್ಟು ಭೀಕರವಾಗಿ ಒಂದನ್ನೊಂದು ಕಚ್ಚಾಡ್ತಾ ಇತ್ತು ಅಂತಕ್ಕಂಥದ್ದು ಹೇಳ್ತಾರೆ. ದ ಬ್ಲಡಿ ಫೋಮ್ ಅಬೋವ್ ದ ಬಾರ್ಸ್ ಕೇಮ್ ವಿಸ್ಕಿಂಗ್ ಥ್ರೂ ದ ಹೇರ್, ಸೆಡ್ ಫ್ರಾನ್ಸಿಸ್ ದೆನ್, ಫೇತ್ ಜೆಂಟಲ್ಮೆನ್ ವಿ ವರ್ ಬೆಟರ್ ಹಿಯರ್ ದ್ಯಾನ್ ದೇರ್. ಈ ಭೀಕರ ಹೋರಾಟದ ಒಂದು ರಕ್ತಸಿಕ್ತ ಒಂದು ನೊರೆ ಫೋಮ್ ಗಾಳಿಯಲ್ಲಿ ಹಾರ್ತಾ ಇತ್ತು. ಇದನ್ನು ನೋಡಿ ರಾಜನು,
ನಾವು ಅಲ್ಲಿ ಮೈದಾನದಲ್ಲಿರುವುದಕ್ಕಿಂತ ಈ ಗ್ಯಾಲರಿಯಲ್ಲಿ ಸುರಕ್ಷಿತವಾಗಿರೋದು ಒಳ್ಳೆಯದು ಅಂತ ಹೇಳ್ತಾನೆ. ರಾಜನ ಈ ಮಾತು ಮೈದಾನದೊಳಗಿನ ಅಪಾಯವನ್ನು ಎಚ್ಚರಿಸ್ತಾ ಇತ್ತು. ಆ ಲಯನ್ಸ್ ಎಷ್ಟು ಭೀಕರವಾಗಿ ಫೈಟ್ ಮಾಡ್ತಾ ಇತ್ತು ಅನ್ನೋದು ಹೇಳ್ತಾ ಇತ್ತು. ಡಿ ಲಾರ್ಜಸ್ ಲವ್ ಓವರ್ ಹೆಡ್ ದ ಕಿಂಗ್, ಎ ಬ್ಯೂಟಿಷಿಯಸ್ ಲವ್ಲಿ ಡೇಮ್ ವಿತ್ ಸ್ಮೈಲಿಂಗ್ ಲಿಪ್ಸ್ ಅಂಡ್ ಶಾರ್ಪ್ ಬ್ರೈಟ್ ಐಸ್ ವಿಚ್ ಆಲ್ವೇಸ್ ಸೀಮ್ಡ್ ದ ಸೇಮ್. ಕೌಂಟ್ ಡಿ ಲೋರ್ಜ್ನ ಪ್ರಿಯತಮೆ ರಾಜನ ಮಾತನ್ನು ಕೇಳಿಸಿಕೊಂಡು ಅವಳು ನಗುಮುಖದ ಮತ್ತು ಚುರುಕಾದ ಕಣ್ಣುಗಳಿಂದ ಹೊಂದಿರತಕ್ಕಂಥ ಒಂದು ಸುಂದರ ಮಹಿಳೆಯಾಗಿದ್ಲು. ಆಕೆ ತುಂಬ ಸುಂದರವಾಗಿದ್ಲು. ರಾಜನ ಹೇಳಿದ ಮಾತನ್ನು ಆಕೆ ಕೇಳಿಸ್ಕೊಂಡ್ಳು. ಶಿ ಥಾಟ್, ದ ಕೌಂಟ್ ಮೈ ಲವರ್ ಈಸ್ ಬ್ರೇವ್ ಆಸ್ ಬ್ರೇವ್ ಕೆನ್ ಬಿ. ಈ ಶ್ಯೂರ್ಲಿ ವುಡ್ ಡೂ ವಂಡರಸ್ ಥಿಂಗ್ಸ್ ಟು ಶೋ ಈಸ್ ಲವ್ ಆಫ್ ಮೀ. ಆಗ ಅವಳು ಹೇಳ್ತಾಳೆ, ಅವಳು ತನ್ನ ಪ್ರಿಯತಮ ಡಿ ಲೋರ್ಸ್ ತುಂಬ ಧೈರ್ಯಶಾಲಿ, ಅವನು ತುಂಬ ಶಕ್ತಿವಂತ ಭಾವಿಸಿದ್ಲು. ತನ್ನ ಮೇಲಿರುವ ಪ್ರೀತಿಯನ್ನು ಸಾಬೀತುಪಡಿಸಲು ಅವನು ಖಂಡಿತವಾಗಿ ಏನು ಬೇಕಾದರೂ ಮಾಡ್ತಾನೆ, ಅದ್ಭುತವಾದದ್ದನ್ನು ಮಾಡ್ತಾನೆ ಅಂತ ಆಕೆ ಅಂದುಕೊಂಡಿದ್ಲು. ಅವಳ ಪ್ರೀತಿಯು ನಂಬಿಕೆ ಮೇಲೆ ಆಧಾರಿತವಾಗಿರದೆ ಬೇರೆಯವರ ಮುಂದೆ ಪ್ರದರ್ಶನ ಮಾಡುವಂತಹ ಒಂದು ಉದ್ದೇಶವನ್ನು ಹೊಂದಿತ್ತು. ಆಕೆ ಹೇಳ್ತಾ ಇದ್ದಾಳೆ, ನನ್ನ ಲವರ್ ಡಿ ಲೋರ್ಸ್, ಕೌಂಟ್ ಡಿ ಲೋರ್ಸ್ ತುಂಬ ಶಕ್ತಿವಂತ, ಆತ ತುಂಬ ಧೈರ್ಯಶಾಲಿ, ನನಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ ಅಂತಕ್ಕಂತಹ ಒಂದು ಹೆಮ್ಮೆ ಅವಳಲ್ಲಿತ್ತು. ಕಿಂಗ್, ಲೇಡೀಸ್, ಲವರ್ಸ್ ಆಲ್ ಲುಕ್ ಆನ್, ದ ಅಕೇಶನ್ ಈಸ್ ಡಿವೈನ್. ಐ ವಿಲ್ ಡ್ರಾಪ್ ಮೈ ಗ್ಲೋ ಟು ಪ್ರೂವ್ ಹಿಸ್ ಲವ್, ಗ್ರೇಟ್ ಗ್ಲೋರಿ ವಿಲ್ ಬಿ ಮೈನ್. ಎಲ್ಲರೂ ನೋಡುತ್ತಿರುವ ಈ ಒಂದು ಆ ಸಂದರ್ಭದಲ್ಲಿ ಆಕೆ ತಾನು ತನ್ನ ಒಂದು ಗ್ಲೌಸನ್ನು ಕೆಳಗೆ ಎಸೆಯುತ್ತೇನೆ, ಇದರಿಂದ ಅವನು ಪ್ರೀತಿ ಸಾಬೀತಾಗುತ್ತೆ ಮತ್ತು ನನಗೆ ಕೀರ್ತಿ ಬರುತ್ತೆ ಅಂತ ಅವಳು ಅಂದುಕೊಂಡ್ಳು. ಅಂದರೆ ಆಕೆ ಏನು ಮಾಡ್ತಾಳೆ, ತನ್ನ ಗ್ಲೌಸನ್ನು ತೆಗೆದು ಆ ಸಿಂಹಗಳ ಒಂದು ಮೈದಾನಕ್ಕೆ ಎಸೆತಾಳೆ. ಆ ಡಿ ಲೋರ್ಸ್ ಅದನ್ನು ತರ್ತಾನೆ, ನನ್ನ ಪ್ರೀತಿ ಇಲ್ಲಿ ಪ್ರೂವ್ ಆಗುತ್ತೆ ಅಂತ ಹೇಳಿ ಆಕೆ ಅಂದುಕೊಂಡ್ಳು. ಅವಳಿಗೆ ಇಲ್ಲಿ ಡಿ ಲೋರ್ಸ್ನ ಪ್ರೀತಿಗಿಂತ ತನ್ನ ಹೆಮ್ಮೆ, ತನ್ನ ಪ್ರೀತಿ, ತನಗಾಗಿ ಅವನು ಏನು ಬೇಕಾದರೂ ಮಾಡ್ತಾನೆ ಅಂತಕ್ಕಂಥ ಒಂದು ಹೆಮ್ಮೆ ಮುಖ್ಯವಾಗಿತ್ತು. ಆಗ ಶಿ ಡ್ರಾಪ್ಡ್ ಹರ್ ಗ್ಲೂ ಟು ಪ್ರೂವ್ ಇಸ್ ಲವ್, ದೆನ್ ಲುಕ್ಡ್ ಅಟ್ ಹಿಮ್ ಆ್ಯಂಡ್ ಸ್ಮೈಲ್ಡ್. ಈ ಬೌಡ್ ಆ್ಯಂಡ್ ಇನ್ ಎ ಮೂಮೆಂಟ್ ಲೀಪ್ಡ್ ಅಮಾಂಗ್ ದ ಲಯನ್ಸ್ ವೈಲ್ಡ್. ಅವಳೇನು ಮಾಡ್ತಾಳೆ, ತನ್ನ ಗ್ಲೌಸನ್ನು ತೆಗೆದು ಆ ಮೈದಾನಕ್ಕೆ ಎಸಿತಾಳೆ, ಅವನ ಕಡೆಗೆ ನೋಡ್ತಾಳೆ. ಅವನು ಆ ಪ್ರೀತಿಯನ್ನು ಪರೀಕ್ಷಿಸಲು ಅವಳು ಆ ಗ್ಲೌಸನ್ನು ಎಸೆದು ನಕ್ಕಿರ್ತಾಳೆ. ಅವನು ತಲೆಬಾಗಿ ಗೌರವವನ್ನು ಸಲ್ಲಿಸಿ ತಕ್ಷಣವೇ ಆ ಒಂದು ಕ್ರೂರವಾದ ಸಿಂಹಗಳ ಮಧ್ಯಕ್ಕೆ ಜಿಗಿತಾನೆ. ಇಲ್ಲಿ ಡಿ ಲೋರ್ಸ್ ತನ್ನ ಪ್ರಿಯತಮೆಯ ಮಾತಿಗೆ ಗೌರವ ನೀಡಿದರೂ ಸಹ ಅವಳ ಉದ್ದೇಶವನ್ನೇ ತಕ್ಷಣ ಅರ್ಥ ಮಾಡಿಕೊಳ್ತಾನೆ. ಅವಳು ಆ ಗ್ಲೌಸನ್ನು ಎಸೆದಿರೋದು ನಾನು ಹೋಗಿ ತರಬೇಕು ಅಂತ ಹೇಳಿ ಅಂತ ಅವನು ಅರ್ಥ ಮಾಡಿಕೊಂಡು ಆ ಸಿಂಹಗಳ ಮೈದಾನಕ್ಕೆ ಜಿಗಿತಾನೆ. ದ ಲೀಪ್ ವಾಸ್ ಕ್ವಿಕ್, ರಿಟರ್ನ್ ವಾಸ್ ಕ್ವಿಕ್, ಹಿ ಹ್ಯಾಸ್ ರೀಗೇನ್ಡ್ ಹಿಸ್ ಪ್ಲೇಸ್, ದೆನ್ ಥ್ರೂ ದ ಗ್ಲೋ ಬಟ್ ನಾಟ್ ವಿತ್ ಲವ್, ರೈಟ್ ಇನ್ ದ ಲೇಡೀಸ್ ಫೇಸ್. ಅವನೇನು ಮಾಡ್ತಾನೆ, ವೇಗವಾಗಿ ಜಂಪ್ ಮಾಡ್ತಾನೆ, ಜಿಗಿದು ಆ ಗ್ಲೌಸನ್ನು ತಗೋತಾನೆ, ಮತ್ತೆ ವೇಗವಾಗಿ ತನ್ನ ಒಂದು ಪ್ಲೇಸ್ ಆಸನಕ್ಕೆ ಮರಳ್ತಾನೆ. ನಂತರ ಆ ಗ್ಲೌಸನ್ನು ಅವಳ ಮುಖಕ್ಕೆ ಎಸಿತಾನೆ. ಆದರೆ ಅದು ಪ್ರೀತಿಯಿಂದ ಎಸೆದಿರೋದಿಲ್ಲ. ಅಲ್ಲಿ ಆ ಗ್ಲೌಸನ್ನು ಮುಖಕ್ಕೆ ಎಸೆಯುವುದು ಎಂದರೆ ಅವಳ ಸ್ವಾರ್ಥ ಪ್ರೀತಿಯನ್ನು ಅವನು ತಿರಸ್ಕರಿಸಿದನು ಅಂತಕ್ಕಂತಹ ಅರ್ಥ. ಪ್ರೀತಿಯಿಂದ ಗ್ಲೌಸನ್ನು ಅವನು ಅವಳ ಮುಖಕ್ಕೆ ಎಸೆದಿರಲ್ಲ, ಒಂದು ತಿರಸ್ಕಾರದಿಂದ ಮುಖಕ್ಕೆ ಆ ಗ್ಲೌಸನ್ನು ಎಸೆದಿರ್ತಾನೆ. ಬೈ ಗಾಡ್, said Francis, rightly done, and he rose from where he sat. No love, quacked he, but vanity sets love a task like that. ಇದನ್ನು ನೋಡಿದಂತಹ ರಾಜ ಫ್ರಾನ್ಸಿಸ್ ಅನ್ನು ಎದ್ದು ನಿಂತ್ಕೊಳ್ತಾನೆ. ಇದು ನೀನು ಸರಿಯಾದ ಕೆಲಸ ಮಾಡಿದೀಯ ಅಂತ ಹೇಳ್ತಾನೆ. ಯಾವುದೇ ನಿಜವಾದ ಪ್ರೀತಿಯು ಇಂತಹ ಅಪಾಯಕಾರಿ ಕೆಲಸವನ್ನು ಪರೀಕ್ಷೆ ಮಾಡೋದಕ್ಕೆ ನೀಡೋದಿಲ್ಲ. ಇದು ಕೇವಲ ಒಂದು ಅಹಂಕಾರದ ಪ್ರದರ್ಶನವಷ್ಟೇ ಅಂತ ಆ ರಾಜ ಫ್ರಾನ್ಸಿಸ್ ಹೇಳ್ತಾನೆ. ಇಲ್ಲಿ ಕೌಂಟ್ ಡಿ ಲೋರ್ಜೋ ಮಾಡಿರೋ ಕೆಲಸ ಉತ್ತಮವಾದದ್ದು. ಯಾವುದೇ ಪ್ರೀತಿ ಈ ರೀತಿ ಅಪಾಯಕಾರಿ ಕೆಲಸವನ್ನು ಮಾಡೋದಿಲ್ಲ. ತನ್ನ ಗ್ಲೌಸನ್ನು ಸಿಂಹಗಳ ನಡುವೆ ಎಸೆದು ಅದನ್ನು ತಗೋಬಾ ಅಂತೇಳಿ ತನ್ನ ಪ್ರಿಯಕರನಿಗೆ, ತನ್ನ ಪ್ರೀತಿ ಪಾತ್ರನಿಗೆ ಈ ಕೆಲಸ ಕೊಡೋದಿಲ್ಲ ಅಂತ ಆ ರಾಜ ಫ್ರಾನ್ಸಿಸ್ ಹೇಳ್ತಾನೆ. ನಿಜವಾದ ಪ್ರೀತಿಯು ಆ ಪ್ರಿಯತಮರ ನಡುವಿನ ಜೀವಕ್ಕೆ ಅಪಾಯವನ್ನು ತಂದು ಹಾಕೋದಿಲ್ಲ. ಕೇವಲ ಅಹಂಕಾರ ಮತ್ತು ಪ್ರದರ್ಶನದ ಬುದ್ಧಿ ಮಾತ್ರ ಇಂಥ ಕೆಲಸಗಳನ್ನು ಮಾಡುತ್ತೆ ಅಂತ ಹೇಳಿ ರಾಜ ಫ್ರಾನ್ಸಿಸ್ ಹೇಳ್ತಾನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಲೇ ಹಂಟ್ ರವರ ಒಂದು ದ ಗ್ಲೌಸ್ ಆ್ಯಂಡ್ ದ ಲಯನ್ಸ್ ಪದ್ಯದ ಕನ್ನಡದ ಎಕ್ಸ್ಪ್ಲನೇಷನ್ ಆ್ಯಂಡ್ ಸಮರಿ ಆಗಿರುತ್ತೆ. ಇದರ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೂ ಈ ಒಂದು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ವಿಡಿಯೋಗೆ ಹೈಪ್ ಪಾಯಿಂಟ್ಸನ್ನು ನೀಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.